ವೆಲ್ಕಮ್ ಮೈ ಡಿಯರ್ ಫ್ರೆಂಡ್ಸ್, ವಿಶ್ವಮೈತ್ರಿ ಎಜುಕೇಷನ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ನಾನು ಈ ವಿಡಿಯೋದಲ್ಲಿ 20 GK ಕ್ವಶನ್ ಆ್ಯಂಡ್ ಆನ್ಸರ್ಸ್ಗಳನ್ನ ಮಾಡ್ತಾ ಇದ್ದೀನಿ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೂ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸಿಗಳಿಗೆಲ್ಲ ಶೇರ್ ಮಾಡಿ, ಅವರಿಗೂ ಕೂಡ ಸಹಾಯ ಆಗುತ್ತದೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಲೈಕ್ ಮಾಡಿ. ಓಕೆ, ಬನ್ನಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ. ಓಕೆ, ಮೊದಲನೆಯ ಪ್ರಶ್ನೆ ನೋಡಿ ಫ್ರೆಂಡ್ಸ್. ನೋಡಿ, ಮೊದಲನೆಯ ಪ್ರಶ್ನೆ, ಭಾರತದ ರಾಜಧಾನಿ ಯಾವುದು? ಭಾರತದ ರಾಜಧಾನಿ, ಸರಿಯಾದ ಉತ್ತರ ದೆಹಲಿ. ಭಾರತದ ರಾಜಧಾನಿ ದೆಹಲಿ. ಓಕೆ, ನೆಕ್ಸ್ಟ್ ಎರಡನೆಯ ಪ್ರಶ್ನೆ ನೋಡಿ ಫ್ರೆಂಡ್ಸ್. ಭಾರತದ ಅತಿ ದೊಡ್ಡ ರಾಜ್ಯ ಯಾವುದು? ಭಾರತದ ಅತಿ ದೊಡ್ಡ ರಾಜ್ಯ ಯಾವುದು? ಸರಿಯಾದ ಉತ್ತರ ರಾಜಸ್ಥಾನ್. ಭಾರತದ ಅತಿ ದೊಡ್ಡ ರಾಜ್ಯ ರಾಜಸ್ಥಾನ್. ಓಕೆ, ನೆಕ್ಸ್ಟ್ ಮೂರನೆಯ ಪ್ರಶ್ನೆ ನೋಡಿ ಫ್ರೆಂಡ್ಸ್. ಭಾರತದ ಅತಿ ದೊಡ್ಡ ನಗರ ಯಾವುದು? ಭಾರತದ ಅತಿ ದೊಡ್ಡ ನಗರ ಯಾವುದು? ಸರಿಯಾದ ಉತ್ತರ ನೋಡಿ ಫ್ರೆಂಡ್ಸ್, ಮುಂಬೈ. ಓಕೆ, ನೆಕ್ಸ್ಟ್ ನಾಲ್ಕನೆಯ ಪ್ರಶ್ನೆ ನೋಡಿ ಫ್ರೆಂಡ್ಸ್. ಓಕೆ, ನೋಡಿ ನಾಲ್ಕನೆಯ ಪ್ರಶ್ನೆ, ಭಾರತದ ಅತಿ ದೊಡ್ಡ ನದಿ ಯಾವುದು? ಭಾರತದ ಅತಿ ದೊಡ್ಡ ನದಿ ಯಾವುದು? ನೋಡಿ, ಸರಿಯಾದ ಉತ್ತರ ಗಂಗಾ ನದಿ ಅಲ್ವಾ? ಭಾರತದ ಅತಿ ದೊಡ್ಡ ನದಿ ಗಂಗಾ ನದಿ. ಓಕೆ, ನೆಕ್ಸ್ಟ್ ಐದನೆಯ ಪ್ರಶ್ನೆ ನೋಡಿ ಫ್ರೆಂಡ್ಸ್. ಪ್ರಪಂಚದಲ್ಲೇ ಹೆಚ್ಚು ಆ್ಯಪಲ್ ಬೆಳೆಯುವ ದೇಶ ಯಾವುದು? ಪ್ರಪಂಚದಲ್ಲಿ ಹೆಚ್ಚು ಆ್ಯಪಲ್ ಬೆಳೆಯುವ ದೇಶ ಯಾವುದು ಅಂತ ಇದೆ ಅಲ್ವಾ? ನೋಡಿ, ಸರಿಯಾದ ಉತ್ತರ ಚೈನಾ ಅಲ್ವಾ? ಚೈನಾ ಅಲ್ವಾ? ನೆಕ್ಸ್ಟ್ ಪ್ರಪಂಚದಲ್ಲಿ ಹೆಚ್ಚು ಆ್ಯಪಲ್ ಬೆಳೆಯುವ ದೇಶ ಅಂತಂದರೆ ಚೈನಾ ಅಲ್ವಾ? ಚೈನಾ. ಓಕೆ, ನೆಕ್ಸ್ಟ್ ಆರನೆಯ ಪ್ರಶ್ನೆ ನೋಡಿ ಫ್ರೆಂಡ್ಸ್. ಪಂಜಾಬ್ ರಾಜ್ಯಕ್ಕೆ ಆ ಹೆಸರು ಹೇಗೆ ಬಂತು? ನೋಡಿ, ಪಂಜಾಬ್ ರಾಜ್ಯಕ್ಕೆ ಆ ಹೆಸರು ಹೇಗೆ ಬಂತು? ಸರಿಯಾದ ಉತ್ತರ ನದಿಗಳಿಂದ ಬರುತ್ತೆ. ಪಂಜಾಬ್ ರಾಜ್ಯಕ್ಕೆ ಆ ಹೆಸರು ನದಿಗಳಿಂದ ಬರುತ್ತೆ. ಓಕೆ, ನೆಕ್ಸ್ಟ್ ಏಳನೆಯ ಪ್ರಶ್ನೆ ನೋಡಿ ಫ್ರೆಂಡ್ಸ್. ಭಾರತದಲ್ಲಿ ಹೆಚ್ಚು ಕಾಫಿ ಓಕೆ, ಕಾಫಿ ಉತ್ಪಾದನೆ ಮಾಡುವ ರಾಜ್ಯ ಯಾವುದು? ಭಾರತದಲ್ಲೇ ಅತಿ ಹೆಚ್ಚು ಕಾಫಿ ಉತ್ಪಾದನೆ ಮಾಡುವ ರಾಜ್ಯ ಯಾವುದು ಅಂತ ಕೇಳಿದ್ದಾರೆ ಅಲ್ವಾ? ಯಾವುದು? ಕರ್ನಾಟಕ ಅಲ್ವಾ? ಕರ್ನಾಟಕ. ಓಕೆ, ನೆಕ್ಸ್ಟ್ ಬನ್ನಿ ಫ್ರೆಂಡ್ಸ್, ನೋಡೋಣ ನೆಕ್ಸ್ಟ್ ಏನಿದೆ ಅಂತ. ಓಕೆ, ನೆಕ್ಸ್ಟ್ ಎಂಟನೆಯ ಪ್ರಶ್ನೆ ನೋಡಿ ಫ್ರೆಂಡ್ಸ್. ಪ್ರಪಂಚದಲ್ಲಿ ದೊಡ್ಡ ಜೀವಿ ಯಾವುದು? ಪ್ರಪಂಚದಲ್ಲಿ ಅತಿ ದೊಡ್ಡ ಜೀವಿ ಯಾವುದು? ನೋಡಿ, ಸರಿಯಾದ ಉತ್ತರ ನೀಲಿ ತಿಮಿಂಗಲ. ಓಕೆ, ಪ್ರಪಂಚದಲ್ಲಿ ಅತಿ ದೊಡ್ಡ ಜೀವಿ ಯಾವುದು ಅಂತ ಅಂದರೆ ನೀಲಿ ತಿಮಿಂಗಲ. ಓಕೆ, ನೆಕ್ಸ್ಟ್ ಒಂಬತ್ತನೆಯ ಪ್ರಶ್ನೆ ನೋಡಿ ಫ್ರೆಂಡ್ಸ್. ಒಂಬತ್ತನೆಯ ಪ್ರಶ್ನೆ, ಪ್ರಪಂಚದಲ್ಲಿ ಚಿಕ್ಕ ಪಕ್ಷಿ ಯಾವುದು? ಪ್ರಪಂಚದಲ್ಲಿ ಚಿಕ್ಕ ಪಕ್ಷಿ ಯಾವುದು? ನೋಡಿ, ಸರಿಯಾದ ಉತ್ತರ ಹಮ್ಮಿಂಗ್ ಬರ್ಡ್. ಓಕೆ, ಪ್ರಪಂಚದಲ್ಲಿ ಚಿಕ್ಕ ಪಕ್ಷಿ ಹಮ್ಮಿಂಗ್ ಬರ್ಡ್. ಓಕೆ, ನೆಕ್ಸ್ಟ್ ಹತ್ತನೇ ಪ್ರಶ್ನೆ ನೋಡಿ. ಹತ್ತನೆಯ ಪ್ರಶ್ನೆ. ಓಕೆ, ಸೊಳ್ಳೆಗಳು ಇಲ್ಲದ ದೇಶ ಯಾವುದು? ಸೊಳ್ಳೆಗಳಿಲ್ಲದ ದೇಶ ಯಾವುದು? ಸರಿಯಾದ ಉತ್ತರ ಐಸ್ಲ್ಯಾಂಡ್. ಓಕೆ, ಐಸ್ಲ್ಯಾಂಡ್ನಲ್ಲಿ ಏನಿರಲ್ಲ, ಸೊಳ್ಳೆಗಳು ಇರೋದಿಲ್ಲ. ಓಕೆ, ಐಸ್ಲ್ಯಾಂಡ್ನಲ್ಲಿ ಸೊಳ್ಳೆಗಳು ಇರೋದಿಲ್ಲ. ನೆಕ್ಸ್ಟ್ 11ನೆಯ ಪ್ರಶ್ನೆ ನೋಡಿ ಫ್ರೆಂಡ್ಸ್. ಪ್ರಪಂಚದಲ್ಲಿ ಅತಿ ದೊಡ್ಡ ಖಂಡ ಯಾವುದು? ನೋಡಿ, ಪ್ರಪಂಚದಲ್ಲಿ ಅತಿ ದೊಡ್ಡ ಖಂಡ ಯಾವುದು? ಸರಿಯಾದ ಉತ್ತರ ಏಷ್ಯಾ ಖಂಡ. ಓಕೆ, ನಿಮಗೆ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ. ಓಕೆ, ನೋಡಿ, ಪ್ರಪಂಚದಲ್ಲಿ ಅತಿ ದೊಡ್ಡ ಖಂಡ ಏಷ್ಯಾ ಖಂಡ. ಓಕೆ, ನೆಕ್ಸ್ಟ್ 12ನೆಯ ಪ್ರಶ್ನೆ ನೋಡಿ ಫ್ರೆಂಡ್ಸ್. ಭಾರತದ ಅತಿ ಚಿಕ್ಕ ರಾಜ್ಯ ಯಾವುದು? ಭಾರತದ ಅತಿ ಚಿಕ್ಕ ರಾಜ್ಯ ಯಾವುದು? ಗೋವಾ. ಓಕೆ, ಭಾರತದ ಅತಿ ಚಿಕ್ಕ ರಾಜ್ಯ ಗೋವಾ. ಓಕೆ, ನೆಕ್ಸ್ಟ್ 13ನೆಯ ಪ್ರಶ್ನೆ ನೋಡಿ ಫ್ರೆಂಡ್ಸ್. ಪ್ರಪಂಚದ ಅತ್ಯಂತ ಉದ್ದವಾದ ನದಿ ಯಾವುದು? ಉದ್ದವಾದ ಫ್ರೆಂಡ್ಸ್, ಇದು ಉದ್ದವಾದ. ಓಕೆ,
ಪ್ರಪಂಚದ ಅತ್ಯಂತ ಉದ್ದವಾದ ನದಿ ಯಾವುದು? ನೈಲ್ ನದಿ. ಓಕೆ. ಭಾರತದ ಅತಿ ದೊಡ್ಡ ನದಿ ಅಂತ ಅಂದರೆ ಅದು ಗಂಗಾ ನದಿ. ಓಕೆ. ಇದು ಪ್ರಪಂಚದಲ್ಲಿ ಅತಿ ಉದ್ದವಾದ ನದಿ ಯಾವುದು ಅಂತ ಕೇಳ್ತಾರಲ್ವಾ, ಹಾಗಾದರೆ ಅದು ನೈಲ್ ನದಿ. ಓಕೆ. ಇನ್ನು ನೆಕ್ಸ್ಟ್ 14ನೆಯ ಪ್ರಶ್ನೆ ನೋಡಿ ಫ್ರೆಂಡ್ಸ್. 14ನೆಯ ಪ್ರಶ್ನೆ. ಓಕೆ. ಕರ್ನಾಟಕ ರಾಜ್ಯದ ಮರ ಯಾವುದು? ಶ್ರೀಗಂಧದ ಮರ. ಕರ್ನಾಟಕ ರಾಜ್ಯದ ಮರ ಶ್ರೀಗಂಧದ ಮರ. ಓಕೆ. ಇನ್ನು ನೆಕ್ಸ್ಟ್ 15ನೆಯ ಪ್ರಶ್ನೆ ನೋಡಿ ಫ್ರೆಂಡ್ಸ್. ಓಕೆ ನೋಡಿ 15ನೇ ಪ್ರಶ್ನೆ. ಭಾರತದ ರಾಷ್ಟ್ರೀಯ ಪ್ರಾಣಿ ಯಾವುದು? ಭಾರತದ ರಾಷ್ಟ್ರೀಯ ಪ್ರಾಣಿ ಯಾವುದು? ಹುಲಿ ಅಲ್ವಾ. ಇನ್ನು ನೆಕ್ಸ್ಟ್ 16ನೆಯ ಪ್ರಶ್ನೆ ನೋಡಿ ಫ್ರೆಂಡ್ಸ್. ಯಾವ ಪ್ರಾಣಿಯ ರಕ್ತವು ನೀಲಿ ಬಣ್ಣವನ್ನು ಹೊಂದಿರುತ್ತದೆ? ನೋಡಿ, ಯಾವ ಪ್ರಾಣಿಯ ರಕ್ತ ಯಾವ ಕಲರ್ ಇರುತ್ತೆ? ನೀಲಿ ಬಣ್ಣವನ್ನು ಇರುತ್ತೆ. ಅದರ ರಕ್ತ ಯಾವ ಕಲರ್ ಇರುತ್ತೆ? ನೀಲಿ ಕಲರ್ ಇರುತ್ತೆ. ಅಂಥ ಪ್ರಾಣಿ ಯಾವುದು ನೋಡಿ? ಓಕೆ. ಯಾವ ಪ್ರಾಣಿಯ ರಕ್ತವು ನೀಲಿ ಬಣ್ಣವನ್ನು ಹೊಂದಿರುತ್ತದೆ? ಆಕ್ಟೋಪಸ್. ಓಕೆ. ಸಾರಿ ಫ್ರೆಂಡ್ಸ್, ಆಕ್ಟೋಪಸ್ ನೀಲಿ ರಕ್ತವನ್ನು ಹೊಂದಿರುತ್ತದೆ. ಓಕೆ. ಇನ್ನು ನೆಕ್ಸ್ಟ್ ನೋಡಿ 11ನೆಯ ಪ್ರಶ್ನೆ. ಓಕೆ. 17ನೆಯ ಪ್ರಶ್ನೆ. ಓಕೆ. ಸೂರ್ಯನಿಗೆ ಅತ್ಯಂತ ಸಮೀಪ ಇರುವ ಗ್ರಹ ಯಾವುದು? ನೋಡಿ, ಸೂರ್ಯನಿಗೆ ಅತ್ಯಂತ ಸಮೀಪವಿರುವ ಗ್ರಹ ಯಾವುದು? ಬುಧ ಗ್ರಹ. ಓಕೆ. ನೆನಪಿಟ್ಕೊಳ್ಳಿ ಫ್ರೆಂಡ್ಸ್, ಸೂರ್ಯನಿಗೆ ಅತ್ಯಂತ ಸಮೀಪ ಇರುವ ಗ್ರಹ ಯಾವುದು ಅಂತ ಕೇಳಿದರೆ ಬುಧ ಗ್ರಹ ಸಮೀಪ ಇರುತ್ತೆ. ಸೂರ್ಯನಿಗೆ ಅತ್ಯಂತ ಸಮೀಪ ಇರುವ ಗ್ರಹ ಬುಧ ಗ್ರಹ. ಓಕೆ. ಇನ್ನು ನೆಕ್ಸ್ಟ್ 18ನೆಯ ಪ್ರಶ್ನೆ ನೋಡಿ. ತ್ರಿವರ್ಣ ಧ್ವಜದಲ್ಲಿ ಕೇಸರಿ ಬಣ್ಣ ಯಾವುದನ್ನು ಸೂಚಿಸುತ್ತದೆ? ನೋಡಿ, ತ್ರಿವರ್ಣ ಧ್ವಜದಲ್ಲಿ ಕೇಸರಿ ಬಣ್ಣ ಯಾವುದನ್ನು ಸೂಚಿಸುತ್ತದೆ? ಯಾವುದು ಸೂಚಿಸುತ್ತದೆ? ಕೇಸರಿ ಬಣ್ಣ ಧೈರ್ಯವನ್ನು ಸೂಚಿಸುತ್ತದೆ ಅಲ್ವಾ. ಇನ್ನು ನೆಕ್ಸ್ಟ್ ನೋಡಿ 19ನೆಯ ಪ್ರಶ್ನೆ. ಬಿಹಾರ್ನ ಕಣ್ಣೀರಿನ ನದಿ ಯಾವುದು? ಬಿಹಾರ್ನ ಕಣ್ಣೀರಿನ ನದಿ ಯಾವುದು? ಬಿಹಾರ್ನ ಕಣ್ಣೀರಿನ ನದಿ? ಸರಿಯಾದ ಉತ್ತರ ಕೋಸಿ ನದಿ. ಓಕೆ. ಕೋಸಿ ನದಿ. ಓಕೆ. ಇನ್ನು ನೆಕ್ಸ್ಟ್ 20ನೆಯ ಪ್ರಶ್ನೆ ನೋಡಿ ಫ್ರೆಂಡ್ಸ್. 20ನೆಯ ಪ್ರಶ್ನೆ. ಓಕೆ. ಓಸಿಯಾದ ಕಣ್ಣೀರಿನ ನದಿ ಯಾವುದು? ಓಕೆ. ಇದು ಬಿಹಾರದ ಕಣ್ಣೀರಿನ ನದಿ ಅಂತ ಅಂದರೆ ಕೋಸಿ ನದಿ. ಓಕೆ. ಇನ್ನು ಓಸಿಯಾದ ಕಣ್ಣೀರಿನ ನದಿ ಯಾವುದು ಅಂತ ಕೇಳಿದ್ದಾರೆ ಅಲ್ವಾ, ಯಾವುದು? ಮಹಾನದಿ. ಓಕೆ. ಸರಿಯಾದ ಉತ್ತರ ಮಹಾನದಿ. ಓಕೆ. ಸರಿಯಾದ ಉತ್ತರ ಮಹಾನದಿ. ನೋಡಿ, ಬಿಹಾರ್ನ ಕಣ್ಣೀರಿನ ನದಿ ಕೋಸಿ ನದಿ. ಒರಿಸ್ಸಾದ ಕಣ್ಣೀರಿನ ನದಿ ಯಾವುದು ಅಂತಂದರೆ ಮಹಾನದಿ. ಓಕೆ. ಒರಿಸ್ಸಾದ ಕಣ್ಣೀರಿನ ನದಿ ಮಹಾನದಿ. ಬಿಹಾರ್ನ ಕಣ್ಣೀರಿನ ನದಿ ಕೋಸಿ ನದಿ. ಓಕೆ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಕ್ಕೆ ನಿಮಗೆಲ್ಲರಿಗೂ ತುಂಬಾ ಧನ್ಯವಾದಗಳು ಫ್ರೆಂಡ್ಸ್. ಓಕೆ. ಮತ್ತೆ ಮುಂದಿನ ವಿಡಿಯೋಲಿ ಸಿಗೋಣ. ಈ ಒಂದು ವಿಡಿಯೋನ ಲೈಕ್ ಮಾಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ನೋಡ್ತಾ ಇರಿ ಫ್ರೆಂಡ್ಸ್ ನಮ್ಮ ಚಾನಲ್ನ. ಧನ್ಯವಾದಗಳು ಫ್ರೆಂಡ್ಸ್. ಮತ್ತೆ ಮುಂದಿನ ವಿಡಿಯೋಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಧನ್ಯವಾದಗಳು ಫ್ರೆಂಡ್ಸ್. ಮುಂದಿನ ವಿಡಿಯೋಲಿ ಸಿಗೋಣ ಫ್ರೆಂಡ್ಸ್. ಧನ್ಯವಾದಗಳು.